ಮತ್ತೆ ಈ ಕೆಲವರೆಲ್ಲ ಮಕ್ಕಳಿಗೆ ಕಷ್ಟ ಉಂಟು ಕಲೀಲಿಕ್ಕೆಲ್ಲ ಇದಿದ್ರೆ ನೀವು ಸಹಾಯ ಮಾಡ್ತೀರಂತೆ? ಸ್ವಲ್ಪ ಸಹಾಯ ಮಾಡ್ತೇನೆ ಕಲಿಯುವ ಮಕ್ಕಳಿಗೆ, ಅಂದ್ರೆ ನನಗೆ ಮಕ್ಕಳಿಲ್ಲಲ್ಲ, ಅದರಿಂದ ದೊಡ್ಡದ ಹೇಳುದಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ಸಹಾಯ ಮಾಡ್ತೇನೆ, ಕಲಿಯುವ ಮಕ್ಕಳಿಗೆ ಸಹಾಯ ಮಾಡ್ತೇನೆ. ಮತ್ತು ತುಂಬಾ ಕಷ್ಟದಲ್ಲಿದ್ದವರಿಗೆ ಜಾತಕ ಬೇಡ ಹೇಳ್ತೇನೆ, ಹಣ ಕೊಡೋದು ಬೇಡ ಹೇಳ್ತೇನೆ, ಅವರಿಗೆ ಫ್ರೀ ಜಾತಕ ಹೇಳ್ತೇನೆ. ಓದ್ಲಿಕ್ಕೆ ಕಷ್ಟ ಇದ್ದ ಮಕ್ಕಳಿಗೆ ಎಜುಕೇಶನ್ಗೆ ಹೆಲ್ಪ್. ಹೌದು. ಮತ್ತೆ ಅವರಿಗೆ ಓದ್ಲಿಕ್ಕೆ ಹಿಂದೆ ಬಿದ್ದರೆ ಒಂದು ಸಾರಸ್ವತ ಅರಿಷ್ಟ ಒಂದು ಔಷಧಿ ಉಂಟು. ಇದು ಯಾವ ಜ್ಯೂಸರು ಕೊಡೋದಿಲ್ಲ, ಯಾವ ಊರಿಗೆ ಹೋದ್ರು ಯಾವ ಜ್ಯೂಸರು ಕೊಡೋದಿಲ್ಲ. ನಾನು ಅದನ್ನು ಕೊಡ್ತೇನೆ, ಸ್ಲಿಪ್ ಮಾಡಿ ಇಟ್ಟಿದ್ದೇನೆ, ಮತ್ತೆ ಕೊಡ್ತೇನೆ. ಅದು ತಕೊಂಡ್ರೆ ಮಕ್ಕಳು ಬ್ರೈಟ್ ಆಗ್ತಾರೆ. ಏನ್ ಹೆಸರು ಅದ್ರದ್ದು? ಇದು ಸಾರಸ್ವತ ಅರಿಷ್ಟ. ಸಾರಸ್ವತ ಅರಿಷ್ಟ? ಹೌದು, ಸಾರಸ್ವತ ಅರಿಷ್ಟ. ಆಯುರ್ವೇದಿಕ್ ಅದು? ಆಯುರ್ವೇದಿಕ್. ಕೋಟಕಲ್ನವ್ರದ್ದು, ಆರ್ಯ ವೈದ್ಯಶಾಲಾ ಕೋಟಕಲ್ ಅವ್ರದ್ದು. ಕೋಟಕಲ್ ಆರ್ಯ ವೈದ್ಯಶಾಲಾ. ಹೌದು, ಅವ್ರದ್ದು. ಅದಕ್ಕೆ ಮಾತ್ರ ಚಿನ್ನ ಹಾಕ್ತಾರೆ. 1,000ಕ್ಕೆ 25 ರೂಪಾಯಿ ಕಡಿಮೆ. ಅದು 180 ರೂಪಾಯಿ ಇತ್ತು ನಾನು ಶಾಲೆಯಲ್ಲಿ ಇರುವಾಗ, ಮಕ್ಕಳಿಗೆ ಕೊಡ್ತಿದ್ದೆ. ಒಬ್ಬ ಹುಡುಗ ಬ್ರೈಟ್ ಇರ್ತಾನೆ, 2ನೇ ತರಗತಿಗೆ 3ನೇ 4ನೇಗೆ ಹೋಗೋ ಡಲ್ ಆಗ್ತಾನೆ. ಆಗ ಅವನಿಗೆ ದಶಾ ಚೇಂಜ್ ಆಗ್ತದೆ, ಭುಕ್ತಿ ಚೇಂಜ್ ಆಗ್ತದೆ. ಆಗ ಅವನ ತಂದೆಯನ್ನು ಕರೆದು, ನೋಡಿ ನಿಮ್ಮ ಮಗ ಈಗ ಹಿಂದೆ ಬಂದಿದ್ದಾನೆ, ಈ ಔಷಧಿ ಕೊಟ್ಟರು ಬ್ರೈಟ್ ಆಗ್ತಾನೆ ಹೇಳಿ ಕೊಡ್ತಿದ್ದೆ. ಅವ್ರು ಬ್ರೈಟ್ ಆಗ್ತಿದ್ರು. ಅಂದ್ರೆ ನೀವು ಹೇಳೋದು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಕಲಿಬೇಕಿದ್ರೆ ಈ ಮದ್ದು ಕೊಡ್ಬೇಕು. ಸಾರಸ್ವತ ಅರಿಷ್ಟಂ. ಅರಿಷ್ಟಂ, ಸಾರಸ್ವತ ಅರಿಷ್ಟಂ. ಅದಕ್ಕೆ ಬಂಗಾರ ಹಾಕ್ತಾರೆ, ಅದರಿಂದ ಕಾಸ್ಟ್ಲಿ. ಅದು ನಿಮಗೆ 200 ರೂಪಾಯಿಗೆ ಸಿಗ್ತದೆ ಅದೇ ಮದ್ದು, ಇತರ ಕಂಪನಿಯವ್ರದ್ದು. ಇದು ಕೋಟಕಲ್ನವ್ರದ್ದು, ಆರ್ಯವೈದ್ಯಶಾಲಾ ಸ್ಟ್ಯಾಂಡರ್ಡ್. ಅದು ಬಹಳ ಒಳ್ಳೆ, ಅದನ್ನೇ ಕೊಡ್ಲಿಕ್ಕೆ ಹೇಳ್ತೇನೆ. ನೀವು ತುಂಬಾ ಮಕ್ಕಳಿಗೆ ಕೊಟ್ಟಿದ್ದೀರಿ? ತುಂಬಾ ಕೊಡ್ತೀನಿ, ಚೀಟಿ ಮಾಡಿ ಇಟ್ಟಿದ್ದೀನಿ, ಕೊಡ್ತೇನೆ. ನಾನು ಜಾತಕ ನೋಡಿ ಹೇಳ್ತೇನೆ. ಆ ಮಕ್ಕಳು ತುಂಬಾ ಬ್ರೈಟ್ ಆಗಿದ್ದಾರೆ? ಖಂಡಿತ ಬ್ರೈಟ್ ಆಗಿದ್ದಾರೆ. ಎಷ್ಟೋ ಮಕ್ಕಳು ಹುಷಾರಾಗಿದ್ದಾರೆ, ಬ್ರೈಟ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆ, ತುಂಬಾ ಖುಷಿ ಆಗ್ತದೆ. ಸೊ ನೀವು ಎಲ್ಲ ಪೋಷಕರಿಗೆ ಇದು ಒಂದು ಸಲಹೆ ನಿಮ್ಮದು? ಹೌದು, ಹೇಳ್ತೇನೆ. ಮಕ್ಕಳು ಓದೋದ್ರಲ್ಲಿ ಡಲ್ ಇದ್ರೆ, ಹೌದು, ಮತ್ತೆ 3 ವರ್ಷ ಮಾತಾಡೋದಿಲ್ಲ ಅಂತ ಕೇಳಿ, ಅಥವಾ 4-5 ಶಬ್ದ ಮಾತಾಡ್ತಾರೆ ಅಪ್ಪ ಅಮ್ಮ, ಒಂದು ಕೆಲವು ಶಬ್ದ, ಕೆಲವು 2.5 ವರ್ಷದಲ್ಲಿ ಮಾತಾಡ್ತಾರೆ. ಆಗ ಅವರಿಗೆ ಆತಂಕ ಆಗ್ತದೆ ಅಂತ ತೋರಿಸ್ತಾರೆ ಜಾತಕ. ಪಾತಿರ ನೈಜ ಪಂಡ್ಲಿ ಜಾತಕ ನೋಡಿ ಹೇಳ್ತೇನೆ, ಮಾತಾಡ್ತಾನೆ, ವಾಗ್ದೋಷ ಇಲ್ಲ, ಹೆದರ್ಬೇಡಿ, ಈ ಔಷಧಿ ಕೊಡಿ, 1 ಬಾಟ್ಲಿ ಮುಗಿದು ಮಾತಾಡ್ತಾನೆ, ಸರಿ ಆಗ್ತಾರೆ. ತುಂಬಾ ಜನರಿಗಾಗಿದೆ, ತುಂಬಾ ಜನರಿಗಾಗಿದೆ. 2ನೇ ತರಗತಿ 3ನೇ ತರಗತಿ ಸ್ಪಷ್ಟ ಉಚ್ಚಾರ ಇಲ್ಲ, ಉಚ್ಚಾರ ದೋಷ. ಅವನಿಗೆ ಈ ಮದ್ದು ಕೊಟ್ರೆ ಉಚ್ಚಾರ ಸ್ಪಷ್ಟ ಬರ್ತದೆ. ಹಾಗಾದ್ರೆ ಮಂದ ಬುದ್ಧಿ, ಮಾತು ಕಮ್ಮಿ, ಹೌದು, ತೊದಲುವಿಕೆ, ಇದಕ್ಕೆಲ್ಲದಕ್ಕೂ ಆಗುತ್ತೆ ಈ ಮದ್ದು. ಒಳ್ಳೆ ಮದ್ದು ಆಗ್ತದೆ, ಬಹಳ ಒಳ್ಳೆ ಮದ್ದು. ಯಾವ ಜೋಯಿಸ್ರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತುಂಟು, ನಾನು ಅಧ್ಯಾಪಕ, ಜೋಯಿಸ್ರಲ್ಲ. ಅಧ್ಯಾಪಕ ಆಗಿದ್ದಾಗ ನಾನು ಮಕ್ಕಳಿಗೆ ಕೊಡ್ತಿದ್ದೆ, 50 ವರ್ಷದಿಂದ ಕೊಡ್ತೇನೆ. ಅದು ಮದ್ದು ತಗೊಂಡು ಮಕ್ಕಳು ಹುಷಾರಾಗ್ತಾರೆ, ಬ್ರೈಟ್ ಆಗ್ತಾರೆ, ತುಂಬ ಹೆಲ್ಪ್ ಆಗ್ತದೆ. ಎಜುಕೇಶನ್ ಮಾಡೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ. ಅದ್ರ ಕಾಸ್ಟ್ಲಿ, ಪರವಾಗಿಲ್ಲ, ಯಾವುದೇ ಖರ್ಚು ಮಾಡ್ತಾರೆ ಕೆಲವರು. ಸೊ ನೀವು ಹೇಳೋದು ಮಕ್ಕಳದ್ದು ಈ ತರದೆಲ್ಲ ದೋಷ ಇದ್ರೆ ಪೂಜೆ ಅದು ಇದಕ್ಕಿಂತಲೂ ಈ ಮದ್ದು ಕೊಡ್ಬೇಕು. ಇದು ಮದ್ದು, ಮುಖ್ಯ ಮದ್ದು, ಮತ್ತೆ ಪೂಜೆ ಬೇಕಿದೆ. ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಹೌದು, ಖಂಡಿತ ಆಗಿದೆ. ಇದು ಮದ್ದು ತಕೊಂಡ್ರೆ ಎಲ್ಲ ಮಕ್ಕಳದ್ದು ಶೀತ ಕಫ ಗುಣ ಆಗುತ್ತೆ, ಕಡಿಮೆ ಆಗ್ತದೆ, ಖಂಡಿತ ಕಡಿಮೆ ಆಗ್ತದೆ. ಅದರ ಒಟ್ಟಿಗೆ ಇನ್ನೊಂದು ತೋರಿಸ್ತೇನೆ ನಿಮಗೆ. ಮತ್ತೊಂದು ಬಾಬರಾಮನ್ ದೇವ್ದು ಉಂಟು, ಅಷ್ಟು ಜನರಿಗೆ ಕೊಡ್ತೇನೆ. ಅದು 2 ತಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಕೆಲವು ಮದ್ದು ಕೊಡ್ತೇನೆ ನಾನು, ಈ ಹಿಸ್ಟೀರಿಯಾ ಟೈಪ್ ಇದ್ದವರಿಗೆ ಮದ್ದು ಕೊಡ್ತೇನೆ, ಅದ್ರಲ್ಲಿ ಗುಣ ಆಗ್ತದೆ. ತುಂಬ ಕೆಲವು ಮದ್ದು ನನಗೆ ಗೊತ್ತುಂಟು, ಅದನ್ನು ಕೊಡ್ತೇನೆ, ಫೀಸ್ ತಗೊಳ್ಳೋದಿಲ್ಲ. ಅಲ್ಲ ಹಾಗಿದ್ರೆ ಈಗ ಶಿಕ್ಷಕರು, ಕೃಷಿಕರು, ಅದು ಹೇಳುದು ಬೇಡ, ಜ್ಯೋತಿಷ್ಯರು ಜೊತೆಗೆ ಡಾಕ್ಟರ್, 4 ಆಯ್ತು. ಡಾಕ್ಟರ್ ಅಲ್ಲ, ಹಣಕ್ಕೆ ಮದ್ದು ಕೊಡೋದಲ್ಲ, ಸರಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಖಂಡಿತ ಖಂಡಿತ ಒಳ್ಳೇದಾಗ್ಲಿ. ತುಂಬಾ ಜನರಿಗೆ ಆಗಿದೆ. ಹೌದು, ಖಂಡಿತ ಆಗಿದೆ ಸರ್. ತುಂಬಾ ಸಂತೋಷ, ದೇವರನ್ನೇ ಖುಷಿ ಆಗ್ತದೆ. ಮತ್ತೆ ಈ ಕೆಲವರೆಲ್ಲ